ದೇವಾಲಯದ ಧರ್ಮಗುರುಗಳಾದಂತಹ ರೆವರೆಂಡ್ ಫಾದರ್ ಮದನೈ ಮುತ್ತು ಇಲ್ಲಿ ನಡೆದಿರುವಂತಹ ನಮ್ಮ ಗಣ್ಯಾಧಿಗಣ್ಯ ವ್ಯಕ್ತಿಗಳೇ, ವಿರಾಜಪೇಟೆ ಡೊನೇಟರ್ಸ್ ಚಾರಿಟಬಲ್ ಟ್ರಸ್ಟಿನ ವತಿಯಿಂದ ಇಂದಿನ 10 ವರ್ಷದಿಂದ ನಾವು ಇಲ್ಲಿ ಈ ಬಡ ವಿದ್ಯಾರ್ಥಿಗಳಿಗೆ ನೋಟ್ ಬುಕ್ ವಿತರಣಾ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬಂದಿರುತ್ತೇವೆ. ಈ ವರ್ಷವೂ ನಾವು 10ನೇ ವರ್ಷ ಗಣ್ಯ ವ್ಯಕ್ತಿಗಳ ಸಮ್ಮುಖದಲ್ಲಿ ಅದನ್ನು ಈ ವರ್ಷವೂ ಬಹಳ ಗಂಭೀರವಾಗಿ 250 ಮಕ್ಕಳಿಗೆ ನಾವು 1 ವರ್ಷಕ್ಕೆ ಕಲಿಯುವಂತಹ ನೋಟ್ಬುಕ್ ಪುಸ್ತಕ ವಿತರಣವನ್ನು ಈ ವರ್ಷವೂ ನಾವು ನೆರವೇರಿಸ್ತಾ ಇದ್ದೀವಿ. ದೇವರ ಅಪಾರ ಅನುಗ್ರಹದಿಂದ ಇಲ್ಲಿನ ಎಲ್ಲ ನಮ್ಮ ಊರಿನ ಜನರು ಎಲ್ಲರೂ ಸಹಾಯಾರ್ಥ ಈ ವರ್ಷವೂ ಕೂಡ ನಾವು ಇದನ್ನು ಗಂಭೀರವಾಗಿ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಅದಕ್ಕೋಸ್ಕರ ಇವತ್ತು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಒದಗೊಟ್ಟು ಇಲ್ಲಿ ಬಂದಿರುವಂತಹ ನಮ್ಮ ವಿರಾಜಪೇಟೆ ಡೊನೇಟರ್ಸ್ ಚಾರಿಟಬಲ್ ಟ್ರಸ್ಟಿನ ಉಪಾಧ್ಯಕ್ಷರಾದಂತಹ ಮತ್ತು ನಮ್ಮ ಸಂಸ್ಥೆ ಬಹಳ 9 ವರ್ಷಗಳ ಸುದೀರ್ಘ ಅವಧಿಯಲ್ಲಿ ಬಡ ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕಗಳನ್ನು ಕೊಟ್ಟುಕೊಂಡು ಒಂದು ಜನರಿಗೆ ನಮ್ಮಿಂದ ಆಗುವ ಒಂದು ಸಹಾಯವನ್ನು ಮಾಡಬೇಕು ಅನ್ನುವಂಥ ಹಿತಾದೃಷ್ಟಿ ಇಟ್ಕೊಂಡು ನಾವು ಈ ಸಂಘಟನೆ ಕಟ್ಕೊಂಡಿದ್ದೀವಿ. ನಮ್ಮ ಸಂಘಟನೆ ಅಧೀನದಲ್ಲಿ ವಿರಾಜಪೇಟೆಯಲ್ಲಿ 2 ತುರ್ತು ಚಿಕಿತ್ಸಾ ವಾಹನಗಳು ಓಡಾಡ್ತದೆ. ಒಂದು ವೆಂಟಿಲೇಟರ್ ICU ಆಂಬ್ಯುಲೆನ್ಸ್, ಹಾಗೆ ಇನ್ನೊಂದು ಇನ್ನೋವಾ ಆಂಬ್ಯುಲೆನ್ಸ್. ಇದೆಲ್ಲವೂ ಕೂಡ ಬಡ ಜನರಿಗೆ ಉಚಿತವಾಗಿ ಮತ್ತು ಮಧ್ಯಮ ವರ್ಗ ಮತ್ತು ಶ್ರೀಮಂತರಿಂದ ಸ್ವಲ್ಪ ಹಣವನ್ನು ಪಡ್ಕೊಂಡು ಈ ಒಂದು ಸೇವೆಯನ್ನು ನಾವು ನೀಡ್ಕೊಂಡು ಬಂದಿದ್ದೇವೆ. ಇದೆಲ್ಲ ನಮಗೆ ಸಾಧ್ಯವಾಗಿದ್ದು ವಿರಾಜಪೇಟೆಯ ದಾನಿಗಳಿಂದ ಮಾತ್ರ. ನಮ್ಮ ಡಿ ಲೆವೆಲ್ ವೆಂಟಿಲೇಟರ್ ICU ಆಂಬ್ಯುಲೆನ್ಸ್ಗೆ ಸುಮಾರು 33 ಲಕ್ಷ ರೂಪಾಯಿ ನಾವು 6 ತಿಂಗಳ ಅವಧಿಯಲ್ಲಿ ವಿರಾಜಪೇಟೆ ನಗರದ ದಾನಿಗಳಿಂದ ಸಂಗ್ರಹಿಸಿದಂಥ ಹಣ ಅದು. ಹಾಗಾಗಿ ನಮ್ಮ ಸೇವೆಯನ್ನು ನೋಡಿ ನಮಗೆ ಇವತ್ತು 250 ಮಕ್ಕಳಿಗೆ ನಾವು ಈ ಒಂದು ವೇದಿಕೆಯಲ್ಲೇ ನಾವು ಪುಸ್ತಕವನ್ನು ವಿತರಿಸ್ತೇವೆ. ಹಾಗೆ ಒಂದು 50 ವಿದ್ಯಾರ್ಥಿಗಳಿಗೆ ಅವರವರ ಶಾಲೆಗೆ ತಲುಪಿಸುವಂಥ ವ್ಯವಸ್ಥೆ ಕೂಡ ಇದೆ, ಗ್ರಾಮದ ವಿದ್ಯಾರ್ಥಿಗಳಾದ್ದರಿಂದ. ಇಲ್ಲಿ ನಾವು ಒಂದಕ್ಕೆ ಮಾತ್ರ ಮಾನದಂಡ, ಯಾರ ಮನೆಯಲ್ಲಿ ಆ ಒಂದು ವಿದ್ಯಾರ್ಥಿಯನ್ನು ಓದಿಸಲಿಕ್ಕೆ ತೊಂದರೆ ಇದೆಯೋ ಅಂಥ ವಿದ್ಯಾರ್ಥಿಗಳಿಗೆ ಮನೆ ಬಾಗಿಲಿಗೆ ನಾವು ಅಪ್ಲಿಕೇಶನ್ನ ತಲುಪಿಸಿ ಅವರು ತಂದು ನಮಗೆ ರಿಟರ್ನ್ ಕೊಟ್ಟು ಇವತ್ತು ಮಕ್ಕಳಿಗೆ ಏನೆಲ್ಲ ಬೇಕೋ ಶಾಲೆಗೆ ಓದಲಿಕ್ಕೆ ಪ್ರತಿಯೊಂದು ಕೂಡ ಇದೆ. ಆ ರ್ಯಾಪರ್ ಆಗಲಿ, ಲೇಬಲ್ ಆಗಲಿ, ಪೆನ್ಸಿಲು, ಪೆನ್ನಿ ಪ್ರತಿಯೊಂದು ಕೂಡ ನಿಮಗೆ ನಾವು ಕೊಡ್ತಾ ಇದ್ದೀವಿ. ಯಾರು ಕೂಡ ಇದನ್ನು ಪಡ್ಕೊಳ್ಳೋಕ್ಕೆ ಸಂಕೋಚ ಪಡೋ ಅವಶ್ಯಕತೆ ಇಲ್ಲ. ಯಾಕೆಂತ ಹೇಳಿದ್ರೆ ನಮ್ಮ ಕೆಲವು ವಿರಾಜಪೇಟೆ ನಗರದ ಕೆಲವರಿಗೆ ನಾವು ಒಂದು ದಿನ ಏನಾದರೂ ಒಂದು ಕೆಲಸಕ್ಕೆ ಕರೆದ್ರೆ ಎಲ್ಲ ಒಂದು ಬಿಡುವು ಮಾಡ್ಕೊಂಡು ಬಾ ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ, ಒಂದು ದಿನ ನಾನು ರಜಾ ಮಾಡಿದ್ರೆ ನನಗೆ ಈ ವಾರ ಸಂಘ ಕಟ್ಟಲಿಕ್ಕೆ ದುಡ್ಡಿರೋದಿಲ್ಲ ಅಂತ. ಅಂಥ ಪರಿಸ್ಥಿತಿಯಲ್ಲಿ ಇರುವವರನ್ನ ನಾವು ದುಡಿಸ್ತಾ ಇದ್ದೀವಿ. ಯಾಕೆಂತ ಹೇಳಿದ್ರೆ ಬಡತನ ಅಂತ ಹೇಳಿದ್ರೆ ಯಾರಿಗೂ ಮನೆ ಸುತ್ತಲ್ಲ, ಅದು ಎಲ್ರಿಗೂ ಬರುತ್ತೆ. ಅದು ಕೆಲವೊಂದು ಸಭೆಯಲ್ಲಿ ಅದು ಬದಲಾವಣೆ ಕೂಡ ಆಗ್ಬೋದು. ಹಾಗಾಗಿ ಮುಂದಿನ ದಿನಗಳಲ್ಲಿ ನೀವು ಕೂಡ ಇಲ್ಲಿನ ಪಡೆದುಕೊಂಡ ಪುಸ್ತಕದ ಬಗ್ಗೆ ಯಾರೂ ಸಂಕೋಚ ಪಡೋ ಅವಶ್ಯಕತೆ ಇಲ್ಲ. ವಿದ್ಯಾರ್ಥಿನಿಯರು ನಿಮ್ಮ ಪಾಠದ ಬಗ್ಗೆ ಗಮನ ಕೊಟ್ಟು ಒಳ್ಳೆಯ ವಿದ್ಯಾರ್ಥಿಗಳಾಗಿ ದೇಶಕ್ಕೆ ಒಳ್ಳೆಯ ಪ್ರಜೆಗಳಾಗಿ ಬಾಳುವಂತಾಗಬೇಕು ಅಂತ ಹೇಳಿ ನಮ್ಮ ಟ್ರಸ್ಟಿನ ಆಶಯ ಕೂಡ. 1983ರಲ್ಲಿ ನಮ್ಮ ವಿರಾಜಪೇಟೆ ನಗರದಲ್ಲಿ ಇದೇ ರೀತಿಯಾದಂಥ ಒಂದು ಉಚಿತ ನೋಟ್ ಪುಸ್ತಕಗಳು ಕೊಡುವಂಥ ಒಂದು ಸಂಘಟನೆ ಇತ್ತು. ಅದರ ಅಧ್ಯಕ್ಷರು ನಮ್ಮ ಮುಸ್ತಾಕ್ರವರು ವೇದಿಕೆಯ ಹಿಂಭಾಗದಲ್ಲಿ ಕೊಟ್ಟಿದ್ದಾರೆ. ಅವರು 30 ವರ್ಷಗಳ ಕಾಲ ವಿರಾಜಪೇಟೆ ನಗರದ ಬಡ ವಿದ್ಯಾರ್ಥಿಗಳನ್ನ ಕೂರಿಸಿ ಈ ನೋಟ್ ಪುಸ್ತಕವನ್ನು ಕೊಡುವಂಥ ಕಾರ್ಯಕ್ರಮ ಮಾಡಿಕೊಂಡಿದ್ರು. ನಾನು ಕೂಡ ಅದರಲ್ಲಿ 1 ವರ್ಷ ಫಲಾನುಭವಿ, ನಾನು ಕೂಡ ಪಡ್ಕೊಂಡಿದ್ದೇನೆ. ಯಾಕೆಂದರೆ ನಮ್ಮಲ್ಲಿ ಕಷ್ಟ ಇತ್ತು, ನಾವು ಪಡ್ಕೊಂಡಿದ್ದೀವಿ. ಇವತ್ತೇನಾಯಿತು, ಆ ಸಂಘಟನೆ ಇಲ್ಲ. ಯಾಕೆಂತ ಹೇಳಿದ್ರೆ ಬದಲಾದ ಉಚಿತವಾದಂಥ ನೋಟ್ ಪುಸ್ತಕ ವಿತರಣೆ ಕಾರ್ಯಕ್ರಮ ಸತತವಾಗಿ 10ನೇ ವರ್ಷ ಡೊನೇಟರ್ಸ್ ಚಾರಿಟಬಲ್ ಟ್ರಸ್ಟ್ ಅವರು ನೆರವೇರಿಸಿಕೊಂಡು ಬಂದಿದ್ದಾರೆ. ಅವರಿಗೆ ನಾನು ಸಮಸ್ತ ಕೊಡಗಿನ ಜನತೆಯ ಪರವಾಗಿ ಅಭಿನಂದನೆಗಳನ್ನು ಸ್ವೀಕರಿಸ್ತೇನೆ. ತಮ್ಮ ಸಂಘಟನೆ ಬಹಳಷ್ಟು ಜನಪರ ಕೆಲಸವನ್ನು ಮಾಡಿಕೊಂಡು ಬಂದಿದೆ ಅಂತ ಮಾನ್ಯ ರಾಫಿ ಅವರಿಗೆ ಭಾಳ ಸಂತೋಷ ಆಗ್ತದೆ. ಹಾಗೆ ಹೆಮ್ಮೆ ಕೂಡ ಆಗ್ತದೆ. ಯಾಕಂದರೆ ಇವತ್ತು ಸಮಾಜಮುಖಿ ಕೆಲಸಗಳನ್ನು ಮಾಡುವಂಥ ಸಂಘ ಸಂಸ್ಥೆಗಳು, ಸಂಘಟನೆಗಳಿಂದಲೇ ನಮ್ಮ ದೇಶದಲ್ಲಿರುವಂಥ ಅತಿ ದೊಡ್ಡ ಸಂಖ್ಯೆಯಲ್ಲಿರುವಂಥ ಬಡ ಜನರನ್ನು ಬಡ ರೇಖೆಯ ಕೆಳಗಿಂದ ಮೇಲ್ತರಲಿಕ್ಕೆ ಸಾಧ್ಯ. ಸರ್ಕಾರಗಳು ಮತ್ತು ಆಡಳಿತ ಎಷ್ಟೇ ಕಾರ್ಯಕ್ರಮಗಳನ್ನು ರೂಪಿಸಿದ್ರು ಕೂಡ
ಸಂಘಗಳು, ಸಂಸ್ಥೆಗಳು ಎಲ್ಲ ವಿವಿಧವಾದಂಥ ವರ್ಗದಿಂದ ಬಂದಂಥ ವ್ಯಕ್ತಿಗಳು, ಇಂಥವರ ಕೊಡುಗೆ ಅಪಾರವಾದ. ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಉದ್ಯಮಿಗಳು, ದೊಡ್ಡ ದೊಡ್ಡ ಉದ್ಯಮಿಗಳು ತಮ್ಮ ಸಂಪೂರ್ಣವಾದಂಥ ಸಂಪಾದನೆ, ಬಿಲ್ ಗೇಟ್ಸ್ನವರು 99 ಭಾಗ ಅವರು ಏನು ಸಂಪಾದನೆ ಮಾಡಿದ್ದಾರೆ ಅದನ್ನು ಅವರು ಚಾರಿಟಿಗೆ ಡೊನೇಟ್ ಮಾಡ್ತಾರೆ. ಹಾಗೆ ನಮ್ಮ ವಿಪ್ರೋನ ಅಜಿಮ್ ಪ್ರೇಮ್ಜಿ ಅವರು, ಮತ್ತು ನಾರಾಯಣ್ ಮೂರ್ತಿ ಅವರು, ಇನ್ಫೋಸಿಸ್ನವರು, ಸುಧಾಮೂರ್ತಿ ಅವರು, ಇವೆಲ್ಲ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಬಡವರಿಗೆ ಸೇವೆಯನ್ನು ಸಲ್ಲಿಸುವಂಥ ಕೆಲಸ. ಹಾಗೆ ಗ್ರಾಮೀಣ ಮಟ್ಟದಲ್ಲಿ ಕೂಡ ಡೊನೇಟರ್ ಚಾರಿಟಬಲ್ ಟ್ರಸ್ಟ್ ಅಂತ ಹಲವಾರು ಸಂಸ್ಥೆಗಳು ವಿವಿಧ ಕ್ಷೇತ್ರದಲ್ಲಿ ಇವತ್ತು ತಮಗೆಲ್ಲರೂ ಕೂಡ ಬುಕ್ಗಳು ಕೊಡುವ ಮೂಲಕ ಶಿಕ್ಷಣವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತಾರೆ. ಹಾಗೆ ಆರೋಗ್ಯ ಕ್ಷೇತ್ರದಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಟ್ಕೊಳ್ತಾರೆ. ನಾನು ಕೂಡ ನಮ್ಮದೇ ತಂದೆ ತಾಯಿಯವರ ಹೆಸರುಗಳಲ್ಲಿ ಒಂದು ಚಾರಿಟೇಬಲ್ ಟ್ರಸ್ಟನ್ನು ಸ್ಥಾಪನೆ ಮಾಡಿ ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಲಿಕ್ಕೆ 3 ವರ್ಷದ ಕಾಲ ಸ್ಕಾಲರ್ಶಿಪ್ ಕೊಡುವಂಥ ಕೆಲಸ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಎಲ್ಲ ಜವಾಬ್ದಾರಿಯನ್ನು ನಾವು ಬರೀ ಸರ್ಕಾರಕ್ಕೆ ಮತ್ತು ಆಡಳಿತದ ಮೇಲೆ ಬಿಟ್ಟರೆ ಸಾಧ್ಯ ಆಗುತ್ತೆ. ಯಾರು ಸಮಾಜದಲ್ಲಿ ಮೇಲೆ ಬಂದಿದ್ದಾರೆ, ತಮ್ಮ ಶ್ರಮೆಯಿಂದ, ತಮ್ಮ ದುಡಿತದಿಂದ ಇವತ್ತು ಆರ್ಥಿಕವಾಗಿ ಸದೃಢರಾಗಿದ್ದಾರೆ, ಅವರು ಸಮಾಜಕ್ಕೆ ವಾಪಸ್ ಕೊಡುವಂಥ ಕೆಲಸವನ್ನು ಮಾಡಲೇಬೇಕು. ಅವಾಗ ಮಾತ್ರ ಒಂದು ಗುಣಮಟ್ಟವಾದಂಥ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಬಡತನದಲ್ಲಿರೋದವರಿಗೆ, ಯಾರು ಇವತ್ತು ಅವಕಾಶಗಳಿಂದ ವಂಚಿತರಾಗಿದ್ದಾರೋ, ಶೋಷಿತರಿದ್ದಾರೆ, ಅವರಿಗೆ ಸೇವೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅವ್ರನ್ನೂ ಕೂಡ ಸಮಾಜದ ಮುಖ್ಯವಾಹಿನಿಯಲ್ಲಿ ಭಾಗವಹಿಸುವಂಥ ರೀತಿಯಲ್ಲಿ ನೋಡಲಿಕ್ಕೆ, ಅದು ನಮ್ಮೆಲ್ಲರ ಕೂಡ ಉದ್ದೇಶ ಆಗಿರಬೇಕು. ಇದೀಗ ತಾನೇ ಮಾತನಾಡಿ ನಿರ್ಗಮಿಸಿದಂತಹ 2 ಜನ ಅತ್ಯಂತ ಒಳ್ಳೆಯ ಮಾತುಗಳನ್ನು ಆಡಿದ್ದಾರೆ. ಪ್ರಾಸ್ತಾವಿಕ ಮಾತುಗಳನ್ನಾಡಿದಂತಹ ಮೊಹಮ್ಮದ್ ರಾಫೀರ್ ಅವರು ಸಹ ಈ ಸಂಸ್ಥೆ ಹೇಗೆ ನಡ್ಕೊಂಡು ಬಂದಿದೆ, ಹೇಗೆಲ್ಲ ಆರೋಗ್ಯ ಮತ್ತು ಶಿಕ್ಷಣ ಇವೆರಡ ಕಡೆಗೆ ಒತ್ತು ಕೊಟ್ಟು ಯಾವ ರೀತಿಯಾಗಿರ್ತಕ್ಕಂತಹ ಸೇವೆಯನ್ನು ನಡೆಸಿದೆ ಅನ್ನುವಂಥದ್ದನ್ನು ಅತ್ಯಂತ ಕ್ಲುಪ್ತ ಅವಧಿಯಲ್ಲಿ 32 ಲಕ್ಷ ರೂಪಾಯಿ, 38 ಲಕ್ಷ ರೂಪಾಯಿಗಳನ್ನ ಕಲೆಕ್ಟ್ ಮಾಡಿ ಹೇಗೆ ನಾವೊಂದು ಆ್ಯಂಬುಲೆನ್ಸನ್ನು ಇದು ಮಾಡಿ ಅದನ್ನು ಬಡವರಿಗೆ ಉಚಿತವಾಗಿ ಕೊಡ್ತೇವೆ ಅನ್ನುವಂಥದ್ದು. ಮತ್ತು ವಿಶೇಷ ಏನಂದರೆ, ಇವೆಲ್ಲದಕ್ಕಿಂತಲೂ ಸಹ ಅವರೆಲ್ಲ ಬಡತನ ರೇಖೆಯಿಂದ ಹೊರಗಡೆ ಬರಬೇಕು ಅಂತ ಹೇಳಿದ್ರೆ ಯಾವುದೇ ಒಬ್ಬ ವ್ಯಕ್ತಿಗೆ ಶಿಕ್ಷಣ ಬಹಳ ಮಹತ್ವವಾಗಿರ್ತಕ್ಕಂಥದ್ದು ಅನ್ನುವಂಥದ್ದನ್ನು ಮನಗಂಡಂತಹ ಈ ಚಾರಿಟಬಲ್ ಟ್ರಸ್ಟ್ ಇವತ್ತು ವಿದ್ಯಾರ್ಥಿಗಳಿಗೆ, ಇವತ್ತು ಇಲ್ಲಿ ಸ್ಥಳದಲ್ಲಿ 250 ವಿದ್ಯಾರ್ಥಿಗಳಿಗೆ ಉಚಿತವಾಗಿರ್ತಕ್ಕಂತಹ ಪುಸ್ತಕಗಳ ವಿತರಣೆಯನ್ನು ಮಾಡುವುದರ ಜೊತೆಗೆ ಬಾಕಿ ಇರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಹೋಗಿ ಅವರು ಇರುವಲ್ಲಿಗೆ ಅದನ್ನು ತಲುಪಿಸುವಂತಹ ಸೇವೆಯನ್ನು ಸಹ ಮಾಡ್ತಾ ಇರ್ತಕ್ಕಂಥದ್ದು ನಿಜವಾಗಿಯೂ ಸಹ ಒಂದು ಶ್ಲಾಘನೀಯವಾಗಿರ್ತಕ್ಕಂತಹ ಕೆಲಸ ಅನ್ನುವಂಥದ್ದು. ಜೊತೆ ನೋಬೆಲ್ಟಿ ಕೂಡ ತುಂಬ ಮುಖ್ಯ. ನೋಬೆಲ್ ಆಗಿರೋ ನಾವೆಲ್ಲ ನೋಬೆಲ್ಟಿ ನಮ್ಮೊಂದಿಗೆ ಇಟ್ಕೊಳ್ಳೋದು ತುಂಬ ಮುಖ್ಯ. ಯಾಕಂದರೆ ನೀವು ಪ್ರೀವಿಯಸ್ ಜನ್ರೇಷನಲ್ಲಿ ನೋಡಿರ್ಬೋದು, ನಮ್ಮ ತಾತ ಮುತ್ತಾತ ಕಾಲದಲ್ಲಿ ಅವರ ಎಜುಕೇಷನ್ಗೆ ಪ್ರಾಮುಖ್ಯತೆ ಎಷ್ಟು ಕೊಡ್ತಾ ಇದ್ರೋ ಅದಕ್ಕಿಂತ ಒಂದು ಸ್ಟೆಪ್ ಮುಂದೆ ನಮ್ಮ ತಂದೆ ತಾಯಿ ಕೊಡ್ತಾ ಇದ್ರು. ನಮ್ಮ ತಂದೆ ತಾಯಿ ಎಜುಕೇಷನ್ಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇದ್ರು ಅದಕ್ಕಿಂತ 2 ಸ್ಟೆಪ್ ಮುಂದೆ ನಾವು ಕೊಡ್ತೀವಿ. ಇವಾಗ ನಾವು ಎಷ್ಟು ಎಜುಕೇಟೆಡ್ ಆಗಿದ್ದೀವೋ ಅದಕ್ಕಿಂತ 3 ಸ್ಟೆಪ್ ಮುಂದೆ ನಮ್ಮ ಮಕ್ಕಳಾಗಬೇಕು ಅಂತ ನಾವು. ಸೊ ಇದು ಒಂದು ಜನ್ರೇಷನ್, ನಾವು ಒಂದು ಸೊಸೈಟಿ ಆಫ್ ಸೆಗ್ಮೆಂಟ್ ಆಫ್ ಪೀಪಲ್ ನಾವು ಈ ಥರ ಯೋಚನೆ ಮಾಡ್ತಾ ಇದ್ದೀವಿ. ಅದೇ ಇನ್ನೊಂದು ಸೊಸೈಟಿ ಆಫ್ ಜನ ಹೇಗಿದ್ದಾರೆ, ಇನ್ನೂ ಹೇಗಿದ್ದಾರೆ ಅಂದರೆ ನಾವು ಮಾತುಗಳು ಕೇಳ್ಬೋದು. ನಾನು ಕೂಲಿ ಕೆಲಸ ಮಾಡ್ತಾ ಇದ್ದೆ, ಇವತ್ತು ನನ್ನ ಮಗನೂ ಅದೇ ಮಾಡ್ತಾನೆ. ಬಟ್ ನಾವು ಈ ನೋಬೆಲ್ ಕಾಸ್ ಅಂದರೆ ಈ ಚಾರಿಟಿ ಟ್ರಸ್ಟ್ ಯಾವಾಗ ಇದು ಚೇಂಜ್ ಆಗಬೇಕು ಅಂದರೆ ಅಂಥ ಸೆಗ್ಮೆಂಟ್ ಆಫ್ ಪೀಪಲ್ಲು ಕೂಡ ನಾವು ಕೈ ಹಿಡಿದು ಮೇಲೆಳಿಬೇಕು. ಹೇಗೆ ನಮ್ಮ ಯೋಚನೆ ಎಜುಕೇಷನ್ ಮೇಲೆ ಇದೆಯೋ ಈ ಸೆಗ್ಮೆಂಟ್ ಆಫ್ ಪೀಪಲ್ನೂ ಕೂಡ ನಾವು ಕೈ ಹಿಡಿದು ಮೇಲೆಳಿಬೇಕು. ನನ್ನ ಆತ್ಮೀಯ ಸ್ನೇಹಿತ ಮಿತ್ರ, ನನ್ನ ಪುರಸಭೆಯ ಸಹಪಾಠಿ ಮಿತ್ರ, ಎಲ್ಲ ಕಾರ್ಯಕ್ರಮ ಹಾಗೂ ಕೃಷಿದಾಗಿ ಗಣ್ಯರೇ, ತುಂಬ ಇವತ್ತು ಒಂಥರ ನಿನ್ನೆಲ್ಲ ನೋಡುವಾಗ ತುಂಬ ಸಂತೋಷ ಆಗ್ತದೆ. ಆ ಸಂತೋಷದ ಕಾರಣ ಆದ
ಡೊನೇಟರ್ಸ್ ಕ್ಲಬ್ ಅವರು 10 ವರ್ಷದಿಂದ ಅವರೇನು ಈ ಬುಕ್ ವಿತರಣೆ ಮಾಡ್ತಾ ಇದ್ದಾರೆ. ಅದು ಯಾವ ಥರ ಅಂದರೆ ಅವರು ಪಾಪ ಅವರು ರಾಫಿ, ಅಲ್ತಾಫ್, ಮುನೀರ್, ಸಲೀಂ ಈ ಸ್ನೇಹಿತರೆಲ್ಲ ನನ್ನ ಸ್ನೇಹಿತರೇ. ಇವರು ನಾವು ಜೊತೆಯಲ್ಲೇ ಆಟ ಆಡಿದ್ದು ಎಲ್ಲ. ಆದರೆ ಇವರು ಪಾಪ ಎಷ್ಟಂದರೆ ಫಸ್ಟ್ ಒಂದು ಆ್ಯಂಬುಲೆನ್ಸ್ ತೆಗೆದ್ರು. ಇವರು ಯಾವ ಥರ ಆ್ಯಂಬುಲೆನ್ಸ್, ಮಾಮೂಲು ಒಂದು ಸೆಕೆಂಡ್ ಹ್ಯಾಂಡ್ ಆ್ಯಂಬುಲೆನ್ಸ್ ತೆಗೆದ್ರು. ಅದೂ ಇವ್ರು ಏನೇನೋ ಕಷ್ಟಪಟ್ಟು ಒಂದು 50-60-1-1.5 ಲಕ್ಷ 2 ಲಕ್ಷಕ್ಕೇನೋ ತೆಗೆದ್ರು. ಅದಾದಮೇಲೆ ದೊಡ್ಡ ಇವರು ಅದ್ಭುತವಾದ ಒಂದು ಅಚೀವ್ಮೆಂಟ್ ಅಂದರೆ ಇವ್ರದ್ದು 33 ಲಕ್ಷದ ಆಕ್ಸಿಜನ್ ಏನು ವೆಂಟಿಲೇಟರ್ ಆ್ಯಂಬುಲೆನ್ಸ್ ತೆಗೆದ್ರು. ಅದು ಬರೀ 1 ತಿಂಗಳಲ್ಲಿ ಇವ್ರು ಕಲೆಕ್ಷನ್ ಮಾಡಿದ್ರಲ್ಲ ರಫಿ, 6 ತಿಂಗಳಲ್ಲಿ ಕಲೆಕ್ಷನ್ ಮಾಡಿ ಅದು ಒಂದು ತೆಗೆದಿದ್ದು. ಕೊಡಗಿಗೆ ಫಸ್ಟ್ ಮೊದಲಿಗೆ ಬಂದಿದ್ದು. ಅದು ಬಂದ ತಕ್ಷಣ ಬಂದಿದ್ದು ಏನಂದರೆ ಒಂದು ಕೋವಿಡ್. ಆ ಕೋವಿಡಲ್ಲಿ ನಿಮ್ಮ ಜೊತೆ ನಾನು ಇದ್ದೆ ಯಾವಾಗಲೂ. ಆ ಶವ ಸಂಸ್ಕಾರ, ಜಾತಿ ಭೇದ ಬಿಟ್ಟು ಯಾವುದ್ಯಾವುದೋ ಕಾಡಿನಲ್ಲಿ ನಾವು ಸ್ನೇಹಿತರು ಈ ಡೊನೇಟರ್ಸ್ ಕ್ಲಬ್ ಅವ್ರ ಜೊತೆ ಅವ್ರು ಯಾವ ಥರ ಮಾಡಿದ್ರೆ ಅಂದರೆ ಅದೊಂದು ನಾನು ಆ ಕಣ್ಣಲ್ಲೇ ಇದೆ. ಅದು ನನ್ನ ಮರೀಲಿಕ್ಕೆ ಆಗ್ತಾ ಇಲ್ಲ. ನಿಮಗೆಲ್ಲ ಯಾವ ಥರ ಥ್ಯಾಂಕ್ಸ್ ಹೇಳಬೇಕು ಗೊತ್ತಾಗ್ತಾ ಇಲ್ಲ ನನ್ನ ಕಡೆಯಿಂದ. ನಿಮಗೆಲ್ಲ ದೇವರು ಆರೋಗ್ಯ ಆಯಿಸಿಕೊಳ್ಳಿ. ಪುಸ್ತಕವನ್ನು ಬರ್ಕೋಬೇಕು. ಈಗ ಮಾನ್ಯ ಸ್ವಾಮೀಜಿರವರು ತುರ್ತು ಕಾರ್ಯಕ್ರಮಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅವರು ಕೂಡ ನಮ್ಮ ಸಮೀರ್ ಅವರು ನೀಡಬೇಕು. ಮತ್ತೆ ಧನ್ಯವಾದಗಳು ಮತೀಂದ್ರವರಿಗಾಗೆ. ಮತೀಂದ್ರವರು ಟ್ರಸ್ಟ್ ಹಾಗೆ ನಮ್ಮ ಅಧ್ಯಕ್ಷ Case 238 Bright School. ಬರಬೇಕು. ಸ್ಟ್ಯಾಂಡರ್ಡ್ Bright School. ಮುಬಶಿರ ಅಬ್ದುಲ್ ನಿಶಾದ್ ನಂಬರ್ 210 ಫಾದಿಲ್. ತಂಜಿಯಾ 139 ರಿಫಾ ಫಾತಿಮಾ Bright School. NG Riga 247 ಮಿಸ್ನಾಬಿ. ವರ್ಷಿಕಾ 100 ವರ್ಷ 33 Bright School 14 ನಂಬರ್